ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ, ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಪರಮ ಪೂಜ್ಯರು ನಿರಂತರ ಮಾರ್ಗದರ್ಶನ ಮಾಡ್ತಾ ಇರುವ ನಮ್ಮ ಪರೋಕ್ಷ ಗುರುಗಳ ಹಾಗೆ ನಮ್ಮನ್ನು ಕಾಯ್ತಾ ಇರುವ ಶ್ರೀ ಸಿದ್ದೇಶ್ವರ ಶ್ರೀಗಳವರನ್ನ ಹೃದಯಪೂರ್ವಕ ವಂದಿಸಿ ಅವರ ಪದತಲಕ್ಕೆ ನಿರಂತರವಾಗಿ ನಮ್ಮ ಸಮರ್ಪಣೆಯ ಭಾಗವಾದ ಸಂಪೂರ್ಣವನ್ನು ಅರ್ಪಿಸಿ ಅವರನ್ನೇ ನೆನೆದು ಅವರ ಸಾನ್ನಿಧ್ಯದ ಭಾವವನ್ನ ಸೇವೆಯ ಸೌಭಾಗ್ಯಗಳನ್ನು ಪಡೆದ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಗಳನ್ನು ಪೊಡಮಟ್ಟು ಅಧ್ಯಾತ್ಮದ ಪಥದಲ್ಲಿ ನಡೆಯುವ ನಿರಂತರ ವ್ರತಾನುಷ್ಠಾನಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಎಲ್ಲ ಅಧ್ಯಾತ್ಮ ಜೀವಿಗಳಾಗಿ ಸ್ವಾಮಿನಿಯರಾಗಿ ಕುಳಿತಿರುವ ಎಲ್ಲ ಹಿರಿಯರನ್ನು ವಂದಿಸಿ ಅಪ್ಪ ಅವರ ಶ್ರುತ ಪರಂಪರೆಯ ಭಾಗವಾಗಿ ಅವರ ಜೊತೆಗೆ ಇನ್ನೂ ಇದ್ದಾರೆ ಎನ್ನುವ ಭಾವವನ್ನ ನಮ್ಮಲ್ಲೂ ಕೂಡ ಉಕ್ಕಿ ಹರಯಿಸುವ ಎಲ್ಲ ಭಕ್ತಿ ಭಾವದ ಅಷ್ಟೂ ಜನ ಭಕ್ತರ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಅಪ್ಪ ಅವರು ಹೋಗಿದ್ದಾರಾ ಅಂತ ಕೇಳಿದರೆ ಅವರು ಹೋಗಲೇ ಇಲ್ಲ ಅನ್ನುವುದಕ್ಕೆ ನೀವೆಲ್ಲರೂ ಸಾಕ್ಷಿ. ಒಬ್ಬ ವ್ಯಕ್ತಿ ದೈಹಿಕವಾಗಿ ಇಲ್ಲವಾದಾಗಲೂ ಅವನ ನೆಲಕ್ಕೆ ಈ ಪರಿ ಅಷ್ಟೂ ಸೆಳೆತದಿಂದ ನೀವು ಆ ಮಧ್ಯಾಹ್ನ 1 ಗಂಟೆಯಿಂದ ಅಲ್ಲಿಂದ ಮೆರವಣಿಗೆ ಮಾಡಿ ಪುಸ್ತಕ ಹೊತ್ತುಕೊಂಡು ಆ ಶಿವ ಅನ್ನುವ ಭಗವಂತನನ್ನು ನೆನೆಯುವ ಆ ನಡೆಯ ಹಿಂದೆಲ್ಲ ಅಪ್ಪ ಅವರಲ್ಲದೆ ಬೇರೆ ಯಾರೂ ಕಾರಣರಲ್ಲ. ಹಾಗಾಗಿ ಒಬ್ಬ ದೊಡ್ಡ ವ್ಯಕ್ತಿಗೆ ಅವನು ಗಂಡು ಅಲ್ಲ, ಹೆಣ್ಣು ಅಲ್ಲ. ಅಪ್ಪ ಅವರಲ್ಲಿ ಇದ್ದಂತಹ ತಾಯಿತನ ಬಹುಶಃ ಹೆತ್ತ ತಾಯಿಯಲ್ಲಿ ಇರಲಿಕ್ಕಿಲ್ಲವೇನೋ ಅನ್ನುವಷ್ಟು ಗಾಢವಾದದ್ದು. ಅಪ್ಪ ಅವರು ನೋಡುವ ಒಂದು ನೋಟ ಒಬ್ಬ ತಾಯಿ 100 ವರ್ಷ ಕೊಡಬಹುದಾದ ಪ್ರೀತಿಯನ್ನೂ ಮೀರಿಸುವ ಅಪ್ರತಿಮವಾದ ಪ್ರೀತಿ ಅದು. ಅಪ್ಪ ಅವರು ಇನ್ನೂ ಇಲ್ಲೇ ಈ ನೆಲದಲ್ಲೆಲ್ಲ ಇದ್ದಾರೆ ಅಂತ ಅನ್ನಿಸುವುದಕ್ಕೆ ಕಾರಣ ಕೂಡ ಅಂಥದೊಂದು ಹೃದಯ ಬಾಂಧವ್ಯವನ್ನ ನಮ್ಮೆಲ್ಲರಲ್ಲಿ ಹುಟ್ಟಿಸಿ ಪ್ರತಿಯೊಬ್ಬರನ್ನೂ ನಾವಿವಾಗ ಕೇಳಿದ್ರೆ ಅಪ್ಪ ಅವ್ರು ನನ್ನನ್ನು ಬಹಳ ಪ್ರೀತಿ ಮಾಡ್ತಿದ್ರಿ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ಒಬ್ಬ ಮಹಾನುಭಾವ ಮಾತ್ರ ಏಕಕಾಲಕ್ಕೆ ಸಾವಿರಾರು ಮಕ್ಕಳಿಗೆ ಏಕಕಾಲದಲ್ಲಿ ಪ್ರೇಮ ಧಾರೆಯನ್ನ ಹರಿಸಬಲ್ಲರು. ಅಂಥ ಮಹಾನುಭಾವರು ನನಗೆ ಈಗಲೂ ಕೂಡ ಆ ಕಿಟಕಿಯಿಂದ ಈಗಲೂ ನಮ್ಮ ಕಡೆಗೆ ನೋಡುತ್ತಲೇ ಇದ್ದಾರೆ. ಅವರು ನಿನ್ನೆ ಕೂಡ ನಾನು ಅಥರ್ಗದಲ್ಲಿ ಅದೇ ಹೇಳಿದೆ, ಕೃಪಾ ಕಟಾಕ್ಷ ಅಂತ ಒಂದು ಶಬ್ದ ಸಂಸ್ಕೃತದಲ್ಲಿದೆ. ಆ ಕಡೆಗಣ್ಣ ನೋಟ ಸಾಕಂತೆ ಭಗವಂತನದ್ದು. ಅವನು ಸಂಪೂರ್ಣ ಹೀಗೆ ನೋಡ್ಬೇಕಾಗಿಲ್ಲ, ಒಂದು ಸಾರಿ ಕಡೆಗಣ್ಣಿನಿಂದ ಹೀಗೆ ನೋಡಿದರೆ ನಾವು ಉದ್ಧಾರ ಆಗಿ ಬಿಡ್ತೇವಂತೆ. ಹಾಗೊಂದು ಕೃಪಾ ಕಟಾಕ್ಷವನ್ನ ನಿರಂತರವಾಗಿ ಹರಿಯಿಸಿದ ಮತ್ತು ಅದನ್ನು ವೈಯಕ್ತಿಕವಾಗಿ ನನ್ನ ಜೀವನದ ಅನೇಕ ಸಂದರ್ಭಗಳಲ್ಲಿ ಅವರ ಸಾನ್ನಿಧ್ಯದಲ್ಲಿ ಕುಳಿತಾಗಲೆಲ್ಲ ಆ ಒಂದು ಅನುಭವವನ್ನ
ಎಷ್ಟು ಸಾಧ್ಯವೋ ಅಷ್ಟು ಹೊತ್ತುಕೊಂಡು ಹೋಗಬೇಕು ಅನ್ನುವ ಏಕಮಾತ್ರ ಹಸಿವಿನಿಂದ ನಾನು ಅವರ ಹತ್ರ ಬರ್ತಿದ್ದೆ. ಬೇರೆ ಏನೂ ಕಾರಣಗಳಿರ್ಲಿಲ್ಲ. ನಾನೆಂದೂ ಅವರ ಮುಂದೆ ಮಾತನಾಡಿದವಳು, ಹೆಚ್ಚು ಪ್ರಶ್ನೆ ಕೇಳಿದವಳು ಅಲ್ಲ. ಆದರೆ ಅಪ್ಪ ಅವರು ಕೂತಿದ್ದಾರೆ, ಅವ್ರ ಪಕ್ಕ ಅಲ್ಲೆಲ್ಲೋ ಕೂತಿರ್ತೀವಿ, ಅವ್ರು ಆಗೊಮ್ಮೆ ಹೀಗೆ ನೋಡ್ತಾರೆ, ಒಂದು ಸಣ್ಣ ನಗು ನಗ್ತಾರೆ, ಅದು ಸಾಕು ಅನ್ನುವ ಧನ್ಯತೆಯನ್ನು ಕೊಟ್ಟು ಬಿಡ್ತಿತ್ತು. ಅಂಥ ಭಾವವನ್ನ ಹಲವು ಬಾರಿ ಹೊಟ್ಟೆ ತುಂಬ ಉಣಿಸಿ ಕಳುಹಿಸಿದ ಆ ಅಪ್ಪ ಅವರನ್ನು ನೆನೆದು ಇವತ್ತು ಮಹಿಳೆ ಮತ್ತು ಸಂಸ್ಕೃತಿ ಅನ್ನುವ ಈ ಒಂದು ವಿಷಯವನ್ನ ಉದ್ದೇಶಿಸಿ 4 ಮಾತನಾಡಬೇಕು ಅಂತ ನನ್ನನ್ನ ಕೇಳಿಕೊಂಡಂತಹ ಅಪ್ಪ ಅವರ ಶಿಷ್ಯ ವೃಂದದವರೆಲ್ಲರಲ್ಲೂ ಕೂಡ ನಾನು ಒಂದು ಬಾರಿ ಅವರಿಗೂ ನಮಿಸಿ, ಯಾಕೆ ಅಂತಂದ್ರೆ ಅಪ್ಪ ಅವರ ಈ ನೆಲದಲ್ಲಿ ಅಪ್ಪ ಅವರ ಇದ್ದಾಗ ಎಂದು ಮಾತನಾಡಿದವಳೇ ಅಲ್ಲ ನಾನು. ಅಪ್ಪ ಅವ್ರು ಮಾತಾಡು ಅಂದಾಗೆಲ್ಲ ಇಲ್ಲ ಅಪ್ಪ ನಾನು ಮಾತನಾಡ್ಲಿಕ್ಕೆ ಬಂದವಳಲ್ಲ, ತಮ್ಮ ಹತ್ರ ಒಂದೀಟು ಕೂತು ತಾವು ಹೇಳೋದನ್ನು ಕೇಳಿ ಹೋಗೋಣ ಅಂತ ಬಂದವಳು ಅಂತ ಎಷ್ಟೋ ಬಾರಿ ಆಜು ಬಾಜು ಇದ್ದವರೆಲ್ಲ ಮಾತಾಡ್ರಿ, ಅಪ್ಪ ಅವ್ರು ಹೇಳಿಕತ್ಯಾರು, ಅಪ್ಪ ಅವ್ರ ಮಾತು ಮೀರಬಾರ್ದು ಅಂದಾಗಲ ಇಲ್ಲ ಅಪ್ಪ ಅವ್ರಿಗೆ ತಿಳಿತದ ನಾನು ಮಾತಾಡುವುದಿಲ್ಲ ಅಂತ ಕೂತವಳು. ಅದರ ಒಂದು ದೃಷ್ಟಿಯಿಂದ ಅಪ್ಪ ಅವರ ಮುಂದೆ ಮಾತನಾಡದ ಉದ್ದಟತನಕ್ಕೆ ಈಗ ನನ್ನನ್ನು ಹೆಚ್ಚು ಮಾತನಾಡಿಸುವ ಹಾಗೆ ಅಪ್ಪ ಅವರೇ ಆದೇಶಿಸ್ತಿದ್ದಾರೆ ಅಂತ ಭಾವಿಸಿಕೊಂಡು ನಾನು ಮಾತನಾಡ್ತಿದ್ದೇನೆ. ನಿಮ್ಮ ಬದುಕಿನ ಒಂದು ಲೋಕ ಇದೆ, ಅಪ್ಪ ಅವರ ಒಂದು ಲೋಕ ಇದೆ. ಅಧ್ಯಾತ್ಮದ ಲೋಕ ಅಂತ ಅಪ್ಪ ಅವರ ಲೋಕವನ್ನ ಭಾವಿಸಿದರೆ ಆ ಅಧ್ಯಾತ್ಮದ ಲೋಕಕ್ಕೆಲ್ಲ ನಿಮ್ಮನ್ನ ಸೆಳೆದು ತಂದದ್ದು ಹಾಗಾದ್ರೆ ಲೌಕಿಕ ಅಲ್ವಾ? ಈ ನೆಲದಲ್ಲಿ ಇದ್ದು ನಿಮ್ಮ ನಿಮ್ಮ ಸಂಸಾರ, ನಿಮ್ಮ ಪುತ್ರ ಪ್ರೇಮ, ನಿಮ್ಮ ಬದುಕು, ನಿಮ್ಮ ಬಾಂಧವ್ಯ, ಕುಟುಂಬ ಇದೆಲ್ಲ ಮಾಡಿಕೊಂಡು ಅಧ್ಯಾತ್ಮ ನಡೆಯೋದಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ ಅನ್ನುವುದನ್ನ ಬೆಳಿಗ್ಗೆ 6 ರಿಂದ 7 ಗಂಟೆಯವರೆಗೆ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಕೂತು ಕೇಳಿದ್ದೀರಲ್ಲ ನೀವು, ಅದು ಸಾಕ್ಷಿ. ಮನೆಗೆ ಹೋಗಿ ಮತ್ತೆ ಯಥಾಪ್ರಕಾರ ನೀವು ನಿಮ್ಮ ಕುಟುಂಬ ನೋಡಿಕೊಂಡಿದ್ದೀರಿ. ಮನೆಗೆ ಹೋಗಿ ಯಥಾಪ್ರಕಾರ ನಿಮ್ಮ ಎಲ್ಲಾ ಕರ್ತವ್ಯಗಳನ್ನು ಸುಂದರವಾಗಿ ನಡೆಸಿದ್ದೀರಿ. ಇನ್ನೂ ಅಪ್ಪ ಅವರ ಮಾತಿನ ಪ್ರೇರಣೆಯಿಂದ ಕುಟುಂಬ ಚಂದ ಮಾಡಿಕೊಂಡಿದ್ದೀರಿ. ಅಪ್ಪ ಅವರ ಮಾತಿನ ಪ್ರೇರಣೆಯಿಂದ ಕುಟುಂಬದಲ್ಲಿ ವಿರಸ ಇದ್ರೆ ಕಡಿಮೆ ಆಗಿದೆ. ಅಪ್ಪ ಅವರ ಮಾತಿನ ಪರಿಣಾಮದಿಂದ ಕುಟುಂಬ ಅನ್ನುವುದು ತಿರಸ್ಕರಿಸಬಾರದ ಮತ್ತು ಬದುಕಿನ ಅವಿಭಾಜ್ಯ ಅಂಗವಾದ ಭಗವಂತನ ದಾರಿಗೆ ಅಡ್ಡಿ ಅಲ್ಲದ ಒಂದು ನಿಜ ಬದುಕು ಅನ್ನುವುದನ್ನು ಕೂಡ ಅಪ್ಪ ಅವರು ತಿಳಿಸುವ ಹಾಗೆ ನೀವೆಲ್ಲ ನಡೆದಿದ್ದೀರಿ. ಇದಕ್ಕಿಂತ ಸಂಸ್ಕೃತಿ ಇನ್ಯಾವುದು? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಮಾತು ಇದೆ, ಅದನ್ನು ಬೇರೆ ಯಾರೋ ಹೇಳಿದ್ರೆ ನಾವು ಸ್ವಲ್ಪ ಅದರ ಅಧಿಕೃತತೆಯ ಬಗ್ಗೆ ಯೋಚಿಸಬೇಕು. ಉದ್ಧವ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಕೊನೆಯ ಸನ್ಯಾಸ ಈ 4 ಆಶ್ರಮಗಳ ಕುರಿತು ಕೂಡ ಮಾತನಾಡ್ತಾನೆ. 4 ಆಶ್ರಮಗಳ ಕುರಿತು ಮಾತನಾಡುವಾಗ ಶ್ರೀಕೃಷ್ಣ ಕೊಡುವ ಬಹಳ ಖಚಿತವಾದ ವಿವರಣೆ, ಅತ್ಯಂತ ಶ್ರೇಷ್ಠವಾದ ಆಶ್ರಮ ಅಂದ್ರೆ ಗೃಹಸ್ಥಾಶ್ರಮ ಅಂತ. ದೇವರ ದಾರಿಗೆ ಯಾವುದನ್ನು ಗಂಡ ಹೆಂಡತಿ ಜೊತೆಗಿದ್ದು ಮಾಡ್ಲಿಕ್ಕಾಗಲ್ಲ, ಮಕ್ಕಳಿದ್ರೆ ಸಂಸಾರ ಇದ್ರೆ ದೇವರ ದಾರಿ ನಡೆಯಕ್ಕಾಗಲ್ಲ. ನಾವು ಪ್ರತ್ಯೇಕ ಇದ್ದು ಒಂಟೊಂಟಿ ಯಾರು ಬದುಕ್ತಾರಲ್ಲ ಅವರೆಲ್ಲ ಪುಣ್ಯವಂತರು, ಅವ್ರಿಗೆ ಮಾತ್ರ ದೇವರ ದಾರಿ ಸಾಧ್ಯ, ದೇವರನ್ನು ಕಾಣಕ್ ಸಾಧ್ಯ ಅಂತ ಏನಾದ್ರೂ ನಮ್ಮ ಭಾರತೀಯ ಪರಂಪರೆಯ ಕುರಿತು ನಿಮಗೆ ಯಾರಾದ್ರೂ ಅಪಭ್ರಂಶವನ್ನು ಎಲ್ಲದನ್ನು ಹೇಳಿದ್ದರೆ ಪಕ್ಕ ಶ್ರೀಕೃಷ್ಣನ ಮಾತನ್ನ ನಾವು ನೆನಪಿಸಿಕೊಳ್ಳಬೇಕು. ಗೃಹಸ್ಥಾಶ್ರಮಕ್ಕಿಂತ ದೊಡ್ಡ ಆಶ್ರಮ ಇಲ್ಲ ಅಂತ. ಹಾಗಾದ್ರೆ ಮಹಿಳೆ ಸಂಸಾರ ತ್ಯಾಗ ಮಾಡಿ ಗಂಡನನ್ನು ಬಿಟ್ಟು ಕುಟುಂಬ ಅನ್ನುವ ಆ ಇಡೀ ವ್ಯವಸ್ಥೆಯನ್ನು ಧಿಕ್ಕರಿಸಿ ಅವಳೊಬ್ಬಳೇ ಬಂದಾಗ ಮಾತ್ರ ಅಧ್ಯಾತ್ಮ ಪರಂಪರೆ ಅನ್ನುವುದು ಅತ್ಯಂತ ದೊಡ್ಡ ಸುಳ್ಳು ಮತ್ತು ಭ್ರಮೆ. ಕುಟುಂಬದೊಳಗಿದ್ದೇ ಗಂಡನನ್ನು ದೇವರ ಅವಿಭಾಜ್ಯ ಅಂಗವಾಗಿ ಅಥವಾ ಗಂಡನು ಹೆಂಡತಿಯನ್ನು ಶಕ್ತಿಯ ಅವಿಭಾಜ್ಯ ಅಂಗವಾಗಿ ಈ ಸೃಷ್ಟಿ ಕ್ರಿಯೆಯ ಒಂದು ಭಾಗವಾಗಿ ಭಗವಂತನ ಕರ್ತವ್ಯವಾಗಿ ನಮ್ಮ ಮಕ್ಕಳಿದ್ದಾರೆ ಅಂತ ಭಾವಿಸಿ ಈ ಕುಟುಂಬ ಅವನ ಪೂಜೆ ಅಂತ ತಿಳಿದು ಆ ಭಗವಂತ ನಮಗೆ ಒಪ್ಪಿಸಿಕೊಟ್ಟ ನಮ್ಮ ಕರ್ತವ್ಯವನ್ನು ಸುಂದರವಾಗಿ ಮಾಡಿ ಈ ಕುಟುಂಬದಲ್ಲಿ ನಡೆಸಿ ನಾವು ನಿಂತರೆ ಅದು ಭಗವಂತನಿಗೆ
ನಿತ್ಯಾಸ್ಪದವಾದ ವಿಷಯ ಅನ್ನುವುದನ್ನು ಬೇರೆ ಯಾರು ಹೇಳಿದ್ದಲ್ಲ, ಶ್ರೀಕೃಷ್ಣ ಹೇಳಿದ್ದಾನೆ. ಇಂಥ ಕೌಟುಂಬಿಕ ಧರ್ಮವನ್ನು ಅಪ್ಪ ಅವರು ಅಲ್ಲಲ್ಲಿ ಎತ್ತಿ ಹಿಡಿದವರು. ಅವರೆಂದೂ ಕೂಡ ಕುಟುಂಬ ಧಿಕ್ಕರಿಸುವುದನ್ನು ಹೇಳಿದವರಲ್ಲ. ಒಬ್ಬ ಮನೆ ಬಿಟ್ಟು ಓಡಿ ಬಂದ ಹುಡುಗ ಮನೆಯನ್ನು ಯಾಕೆ ಬಿಟ್ಟು ಬಂದ? ಅಪ್ಪ ಅಮ್ಮನ ಜೊತೆಗೆ ಏನು ಕದನ? ಅಪ್ಪ ಅಮ್ಮನಿಗೆ ಇಚ್ಛೆ ಇದ್ದು ಈ ಆಶ್ರಮಕ್ಕೆ ಬಂದಿದ್ದಾನೋ, ಅಥವಾ ಈ ಆಶ್ರಮಕ್ಕೆ ಬರುವುದರ ಹಿಂದೆ ಏನಾದರೂ ಕುಟುಂಬದಿಂದ ಓಡಿ ಬರುವ ಪಲಾಯನವೋ, ಎಲ್ಲವನ್ನೂ ಪರಿಶೀಲಿಸಿ ಅಪ್ಪ ಅಮ್ಮ ಅವರು ಮೆಚ್ಚಿ ಕಳುಹಿಸಿದ್ದು ಅಂತಾದರೆ ಹುಡುಗನಲ್ಲಿ ನಿಜಕ್ಕೂ ಅಧ್ಯಾತ್ಮದ ಆಶೆ, ಅಪೇಕ್ಷೆಗಳು, ಅಭೀಪ್ಸೆಗಳು ಗಟ್ಟಿಯಾಗಿವೆ ಅನ್ನುವ ಸತ್ವ ಪರೀಕ್ಷೆಯ ನಂತರ ಅಪ್ಪ ಅವರು ಶಿಷ್ಯನನ್ನಾಗಿ ಸ್ವೀಕರಿಸ್ತಿದ್ರು ಅಂತ ನಾನು ಕೇಳಿಬಲ್ಲೆ. ಒಂದು ವೇಳೆ ಆ ಹುಡುಗ ಓಡಿ ಬಂದವನಾದರೆ, ಅಪ್ಪ ಅಮ್ಮ ಅವರಿಗೆ ಇಚ್ಛೆ ಇಲ್ಲದೆ ಇದ್ರೆ, ಹುಡುಗ ಯಾವುದೋ ಪಲಾಯನ ಮಾಡ್ಲಿಕ್ಕೆ ಈ ಅಧ್ಯಾತ್ಮದ ದಾರಿಗೆ ಬಂದಿದ್ದಾನೆ ಅಂತಾದ್ರೆ ಅಪ್ಪ ಅವರು ಆ ಹುಡುಗನನ್ನು ಮರಳಿ ಕುಟುಂಬಕ್ಕೆ ಸೇರಿಸ್ತಿದ್ರು ಅನ್ನುವ ಮಾತನ್ನು ಕೂಡ ನಾನು ಕೇಳಿದ್ದೇನೆ. ಇದರ ಒಟ್ಟು ಅರ್ಥ, ಅಧ್ಯಾತ್ಮ ಅಂದ್ರೆ ಕುಟುಂಬ ಬಿಟ್ಟು, ಸಂಸಾರವನ್ನು ಬಿಟ್ಟು ದೂರ ಬಂದಾಗ ಮಾತ್ರ ಆಗುವುದು ಅನ್ನುವ ಭ್ರಮೆಯನ್ನು ದಯವಿಟ್ಟು ಬಿಟ್ಟು ಬಿಡಿ. ಯಾಕೆ ಅಂದ್ರೆ ನೋಡಿ, ನಾವು ಒಬ್ಬರೇ ಇರುವವರು ಸ್ವತಂತ್ರ ಜೀವಿಗಳು. ತಪ್ಪು ಮಾಡಿದ್ರು ನಮ್ದೇ, ಸರಿಯಾದ್ರೂ ನಮ್ಮದೇ. ನೀವು ಹಾಗಲ್ಲ. 25-30 ವರ್ಷಗಳ ಕಾಲ ಯಾರೋ ಒಬ್ಬ ಎಲ್ಲಿಂದಲೋ ಬಂದ ಗಂಡ, ನೀವು ಯಾರೋ ಏನೋ, ಪರಸ್ಪರ ಏನೂ ಸಂಬಂಧ ಇಲ್ಲದ ಯಾರೋ ಒಬ್ಬ ಎಲ್ಲಿಯೋ ಹುಟ್ಟಿದ ಯಾರದ್ದೋ ತಂದೆಯ ಮನೆಯ ಯಾವುದೋ ಸಂಸ್ಕೃತಿಯ ಗಂಡನ್ನು ನಿಮ್ಮ ಬದುಕಿನ ಅವಿಭಾಜ್ಯ ಅಂಗ ಮಾಡಿಕೊಂಡು, ಅವನು ನಿಮ್ಮನ್ನು ನಿಮ್ಮ ಅವಿಭಾಜ್ಯ ಅಂಗ ಅಂತ ಭಾವಿಸಿ ಪರಸ್ಪರ ಕುಟುಂಬ ಭಾವದಲ್ಲಿ ಕೌಟುಂಬಿಕವಾಗಿ ಬದುಕುವುದಿದೆಯಲ್ಲ, ನಾವು ಮಾಡುವ ತಪಸ್ಸಿಗಿಂತ 100 ಮಡಿ ಹೆಚ್ಚು. ಯಾಕೆ ಅಂದ್ರೆ ಇಬ್ಬರು ಪರಸ್ಪರ ಎಷ್ಟೋ ಬಾರಿ ವಿರುದ್ಧ ಧ್ರುವಗಳಿದ್ದರೂ ಕೂಡ ಕೂಡಿ ಬದುಕಬೇಕಲ್ಲ, ಹೊಂದಾಣಿಕೆ ಮಾಡಿಕೊಳ್ಬೇಕಲ್ಲ. ಸಾಮಾನ್ಯ ತಪಸ್ಸಲ್ಲ. ತಪಸ್ಸು ಅಂದ್ರೆ ಏನು? ನನ್ನ ಒಳಗಿನ ಆದಷ್ಟು ದೋಷಗಳನ್ನು, ನನ್ನ ಒಳಗಿನ ಆದಷ್ಟು ಹಠಗಳನ್ನು, ನನ್ನ ಒಳಗಿನ ಬೇಕು ಬೇಡಗಳು ಅನ್ನುವ ವಿರೋಧಗಳನ್ನೆಲ್ಲ ಸಮರ್ಪಿಸಿ ಬಿಡುವುದು. ಅದು ಒಂದು ನಾಯಿಗೆ ಸಮರ್ಪಿಸಿದರೆ ಏನು, ಒಂದು ಕಲ್ಲಿಗೆ ಸಮರ್ಪಿಸಿದರೆ ಏನು, ಒಂದು ಗುರುವಿಗೆ ಸಮರ್ಪಿಸಿದರೆ ಏನು, ಒಬ್ಬ ಗಂಡನಿಗೋ ಒಬ್ಬ ಹೆಂಡತಿಗೋ ಸಮರ್ಪಿಸಿದರೆ ಏನು ಕಡಿಮೆ? ಅಂಥ ಕೌಟುಂಬಿಕ ಮೌಲ್ಯ ಅದು ಭಾರತೀಯ ಮಹಿಳೆಯ ಅತ್ಯದ್ಭುತವಾದ ಶಕ್ತಿ. ಬೇರೆ ಯಾವ ದೇಶದಲ್ಲೂ ಈ ಕೌಟುಂಬಿಕ ವ್ಯವಸ್ಥೆ ಇಲ್ಲ, ನಮ್ಮ ದೇಶದಲ್ಲಿ ಮಾತ್ರ. ಆದ್ದರಿಂದಲೇನೆ ಇವತ್ತು ಒಬ್ಬ ಒಳ್ಳೆಯ ನರೇಂದ್ರ ಮೋದಿ ಅನ್ನುವ ನಾಯಕನನ್ನು ನಾವು ನೋಡ್ತಿದ್ರೆ ಅದಕ್ಕೆ ಕಾರಣ ಯಾವುದೋ ತಾಯಿ ಇದ್ದಾಳೆ. ಅವಳು ಚಹಾ ಮಾರಿ ತನ್ನ ಕುಟುಂಬವನ್ನು ಸಲಹುವಾಗ ಈ ಹುಡುಗನಿಗೆ ಸಂಸ್ಕಾರ ಕೊಡ್ತಾಳಲ್ಲ, ಹಾಗೆ ಒಬ್ಬ ಹುಡುಗ ಬೆಳೆಯುತ್ತಾನೆ. ಒಬ್ಬ ಅಬ್ದುಲ್ ಕಲಾಂ ಅನ್ನು ನಾವು ಯಾರೋ ನಮ್ಮ ಒಳ್ಳೆಯ ರಾಷ್ಟ್ರಪತಿಗಳಾಗಿದ್ರು ಅಂತ ಕೊಂಡಾಡ್ತೇವೆ ಅಂತಂದ್ರೆ ಅದರ ಹಿಂದೆ ತನ್ನ ಜೀವವನ್ನು ಸವೆಯಿಸಿದ, ಅಡುಗೆ ಮನೆಯಲ್ಲೇ ಕುಳಿತು ತಾನೆಂದೂ ಪ್ರದರ್ಶನಕ್ಕೆ ಹೊರಗೆ ಬಾರದೆ ಕಾಣಿಸಿಕೊಳ್ಳದೆ ಮರೆಯಲ್ಲಿದ್ದು ಬೆಳೆಸಿದ ಭಗವಂತನ ಹಾಗೆ ಇರುವ ತಾಯಿ ಇದ್ದಾಳೆ. ಅಂತ ತಾಯ್ತನ ಬಹಳ ದೊಡ್ಡ ಒಂದು ಸೌಭಾಗ್ಯ. ಯಾಕೆಂದ್ರೆ ಒಂದು ಜೀವಿಯನ್ನು ಈ ಸಮಾಜಕ್ಕೆ ಕೊಡುವುದು ಅಂದ್ರೆ ಏನು ಸಾಮಾನ್ಯ ದೊಡ್ಡ ಜವಾಬ್ದಾರಿಯ? ಭಗವಂತ ಸೃಷ್ಟಿಕರ್ತನಿಗೆ ಒಂದು ಸೃಷ್ಟಿ ಎಷ್ಟು ದೊಡ್ಡ ಕೆಲಸವೋ, ಒಂದು ಮಗುವನ್ನು 9 ತಿಂಗಳು ಕಾಲ ಹೊತ್ತು ಆ ಮಗುವನ್ನು ಈ ನೆಲದಲ್ಲಿ ಹುಟ್ಟಿಸಿ ಸಮಾಜಕ್ಕೆ ಕೇಡಿಗನನ್ನು ಕೊಡದಂತೆ ಬೆಳೆಯಿಸಿ ಅವನನ್ನೊಂದು ಒಳ್ಳೆಯ ಸಮಾಜದ ಪ್ರಜೆಯನ್ನಾಗಿ ನಿರ್ಮಾಣ ಮಾಡುವುದು ಒಬ್ಬ ತಾಯಿ ಮಾಡುವ ಕೆಲಸ. ಅದು ಭಗವಂತನಿಗೆ ಈಕ್ವಲ್ ಆದ ಕೆಲಸ. ಅಂಥ ಕೆಲಸವನ್ನ ಮಾಡುವ ತಾಯ್ತನವನ್ನ, ಅಂಥ ಕೆಲಸವನ್ನು ಮಾಡುವ ಕಟ್ಟಿಕೊಡುವ ಕುಟುಂಬವನ್ನ, ಅಂಥ ಕೆಲಸವನ್ನು ಮಾಡುವ ಗೃಹಸ್ಥಾಶ್ರಮ ಧರ್ಮವನ್ನ, ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ 4 ಆಶ್ರಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅದು ಗೃಹಸ್ಥಾಶ್ರಮ ಧರ್ಮ ಅಂತ. ಎರಡನೆಯ ಮಾತು ನಾನು ನಿಮಗೆ ಹೇಳಬೇಕಾದದ್ದು, ಬಹಳ ದೂರದ ಇತಿಹಾಸದ ಉದಾಹರಣೆಗಳನ್ನು ಕೊಟ್ಟರೆ, ದೂರ ಹಳೆ ಕಾಲದ್ದು ನಮಗ್ ಗೊತ್ತಿಲ್ಲ, ಅದೇನು ಸತ್ಯವೋ ಸುಳ್ಳು ಆಗಿ ಹೋದದ್ದು ಘಟನೆ, ಶ್ರೀಕೃಷ್ಣ ಹೇಳಿದ್ನೋ ಇಲ್ಲೋ ಅವನಿದ್ನೋ ಇಲ್ಲೋ, ಅನೇಕರಿಗೆ ಕೆಲವು ತಲೆಯಲ್ಲಿ ಬೇಡವಾದ ಪ್ರಶ್ನೆಗಳು ಬರ್ತಿದ್ರೆ, ನಮ್ಮ ಕಾಲದಲ್ಲೇ ಈಗ 800 ವರ್ಷಗಳ ಹಿಂದೆ ವಚನಕಾರರು ಅಂತ ಆಗಿದ್ದರೂ ಆಗಿ ಹೋಗಿಲ್ಲ, ಇನ್ನೂ ಇದ್ದಾರೆ, ಈಗಲೂ ನಡೆದಾಡ್ತಾರೆ ಅನ್ನುವ ಭಾವ ಹುಟ್ಟಿಸುವ ವಚನ ಪರಂಪರೆಯಲ್ಲೇ ನಿಮಗೆ ಎಲ್ಲ ವೈವಿಧ್ಯಗಳು ಸಿಗ್ತವೆ. ಬಸವಣ್ಣನಿಗೆ
ಮತ್ತೆ ಅಲ್ಲಿ ನಿಮಗೇನಾದ್ರೂ ಬಹಳ ಗೊಂದಲಗಳು, ಇಬ್ರು ಹೆಂಡಂದ್ರಲ್ಲ ಒಬ್ಬಳೇ ಹೆಂಡತಿ ಅಂದ್ರೆ ನನಗೆ ಅದರ ಬಗ್ಗೆ ಏನೂ ತೊಂದರೆಗಳಿಲ್ಲ, ನಿಮಗೆ ಹೇಗೆ ಬೇಕೋ ಹಾಗೆ. ಒಟ್ಟಿನಲ್ಲಿ ಗಂಗಾಂಬಿಕೆ ನೀಲಾಂಬಿಕೆ ಅನ್ನುವ ಹೆಣ್ಮಕ್ಕಳು ಗಂಡನಿಗೆ ಹೆಂಡತಿಯಾಗಿ, ವಚನಕಾರರಲ್ಲಿ ವಚನಕಾರ್ತಿಯರಾಗಿ, ಅಧ್ಯಾತ್ಮ ಪಥದಲ್ಲಿ ಅಧ್ಯಾತ್ಮ ನಡೆಸುವವರಾಗಿ, ತಮ್ಮ ಮಗನನ್ನು ಬೆಳೆಸುವಾಗ ಅವನನ್ನು ಒಬ್ಬ ಅಧ್ಯಾತ್ಮ ಜೀವಿಯನ್ನಾಗಿ ಬೆಳೆಸುವ ಅತ್ಯಂತ ಉತ್ತಮ ಗೃಹಸ್ಥಾಶ್ರಮದ ಮಾದರಿಯಾಗಿ ಗಂಗಾಂಬಿಕೆ ನೀಲಾಂಬಿಕೆಯರಿದ್ದಾರೆ. ಈ ಕುಟುಂಬ ವ್ಯವಸ್ಥೆ ಒಳಗೆ ದೋಷ ಬಂದಾಗ ಆ ದೋಷವನ್ನ ನಾನು ವೈಯಕ್ತಿಕವಾಗಿ ನನ್ನ ಭಗವಂತನಿಗೆ ನನ್ನನ್ನು ಸಮರ್ಪಿಸಿಕೊಂಡು ಈ ದೋಷಕ್ಕೆ ಇಲ್ಲಿಯೇ ಮುಕ್ತಾಯ ಹೇಳಿ ಅವನ ಪಾದ ಸೇರ್ತೇನೆ ಅಂತ ಹೊರಡುವ ದಾರಿಯನ್ನು ಹುಡುಕುವವರಿಗೆ ಅಕ್ಕ ಮಹಾದೇವಿಯ ಮಾದರಿಯೂ ಇದೆ. ಕುಟುಂಬ ಮತ್ತು ಒಂಟಿತನ ಅಲ್ಲದ ಬಡತನ, ಭಿಕ್ಷಾಟನೆ, ಆ ಅಕ್ಕಿ ಅನ್ನವೇ ಕಷ್ಟದ ದಿನಗಳು, ಅಂಥ ಬಡತನದ ದಾಂಪತ್ಯದಲ್ಲಿ ಹೇಗಪ್ಪ ಅಧ್ಯಾತ್ಮ ಅಂತ ನೀವೇನಾದ್ರೂ ಪ್ರಶ್ನಿಸಿದರೆ ಆಯ್ದಕ್ಕಿ ಮಾರಮ್ಮನಂತಹ ಉದಾಹರಣೆಗಳೂ ಇವೆ. ಎಲ್ಲಿಯೋ ಅಕ್ಕಿ ಆರಿಸಿ ಬಂದು ಆ ದಿನದ ಅಕ್ಕಿಯನ್ನು ಆರಿಸಿ ಅದರಲ್ಲಿ ಬಂದ ಊಟ ಮಾಡುವ ಹೊತ್ತಿಗೆ ಗಂಡನಿಗೆ ಹೆಚ್ಚು ಅಕ್ಕಿ ಯಾಕೆ ತಂದಿ, ಇವತ್ತು ಇಷ್ಟೇ ಬೇಕಾಗಿದ್ದದ್ದು, ಇದನ್ನು ಮೀರಿದ ಅಕ್ಕಿ ಒಳ್ಳೆಯದಲ್ಲ, ಹೋಗಿ ಮರಳಿ ಕೊಟ್ಟು ಬಾ ಅಂತ ಹೇಳಿದಂತಹ ಒಬ್ಬ ಬಡತನದ ತಾಯಿ ಆಯ್ದಕ್ಕಿ ಮಾರಮ್ಮನ ಉದಾಹರಣೆ ಕೂಡ ವಚನ ಪರಂಪರೆಯಲ್ಲಿದೆ. ಅವಳು ಬೇಡ ಅನ್ನುವವರಿಗೆ ಅಂಬುಗೆಯ ರಾಯಮ್ಮ ಅನ್ನುವ ಅತ್ಯಂತ ಬ್ರಿಲಿಯಂಟ್ ಅಂತ ನಾನು ಭಾವಿಸುವ, ಬಹುಶಃ ನೀವು ಅಮ್ಮುಗೆ ರಾಯಮ್ಮನ ವಚನಗಳನ್ನು ಓದುವುದಕ್ಕೆ ಆರಂಭ ಮಾಡಿದ್ರೆ ಅದು ಅಧ್ಯಾತ್ಮ ಪಥದ ಬಹುಶಃ ನೀವು ಯಾವುದನ್ನು ಅಕ್ಕ ಮಹಾದೇವಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲವೋ, ನೀಲಾಂಬಿಕೆ ಗಂಗಾಂಬಿಕೆಯರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲವೋ, ಅಷ್ಟು ಉಚ್ಚ ಮಟ್ಟದ ಬೌದ್ಧಿಕ ಪ್ರಭುತ್ವವುಳ್ಳ ಅತ್ಯಂತ ಇಂಟೆಲೆಕ್ಚುಯಲ್ ಲೆವೆಲಿನ ವಚನಗಳನ್ನು ನೋಡಬಹುದಾದ ಸಾಧ್ಯತೆ ಬೇಕಾದರೆ ಅಮ್ಮುಗೆಯ ರಾಯಮ್ಮ ಇದ್ದಾಳೆ. ಎಲ್ಲಿದೆ ಕೊರತೆ? ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟರೆ ಜಗತ್ತು ಸುಂದರವಾಗಿದೆ. ಅಪ್ಪ ಅವ್ರು ಯಾವಾಗ್ಲೂ ಹೇಳ್ತಾರಲ್ಲ, ಈ ಗಿಡ ನೋಡ್ರಿ ಎಷ್ಟು ಚಲೋ ಅದ, ಆ ನೀರ್ ನೋಡ್ರಿ ಎಷ್ಟು ಸುಂದರವಾಗಿ ಹರಿತದ, ಆ ಹಣ್ಣು ನೋಡ್ರಿ ಅದರ ಬಣ್ಣ ನೋಡ್ರಿ, ಈ ಹೂವ ನೋಡಿ ಎಷ್ಟು ಚಲೋ ಅರಳ್ಯದ, ಇದರ ಮೊಗ್ಗ ನೋಡ್ರಿ ಇದರ ಬಣ್ಣ ನೋಡ್ರಿ ಅಂತ ಅವರು ಹೇಳುವಾಗ ಅದು ಪ್ರಕೃತಿಯನ್ನು ಅದು ಇದ್ದ ಹಾಗೆ ನೋಡಿದರೆ ಎಷ್ಟು ಸುಂದರವಾಗಿದೆ. ನಾವು ಕೈ ಹಾಕ್ತಿವಲ್ಲ, ನಮ್ಮ ಪ್ರವೇಶ, ಇಂಟರ್ಫಿಯರೆನ್ಸ್, ಅಲ್ಲಿ ಅದರ ಸೊಬಗು, ಅದರ ಸೌಂದರ್ಯ, ಅದರ ನಿಜವಾದ ಪರಿಪೂರ್ಣ ಅಸ್ತಿತ್ವ ಎಲ್ಲವೂ ಕಲಕು ಮಲಕಾಗ್ತದೆ. ನಾವು ಪ್ರತಿ ಹುಡುಗನೋ ಹುಡುಗಿಯೋ ಹುಟ್ಟಿದ ನಂತರ ತನ್ನ ಪಾಡಿಗೆ ಬೆಳೀಲಿಕ್ಕೆ ಬಿಟ್ಟರೆ ಅದು ಅದ್ಭುತವಾಗಿ ಇದೆ. ಪ್ರತಿ ಒಂದರ ಒಳಗೂ ಒಂದು ಅದ್ಭುತವಾದ ಲೋಕ ಇದೆ. ಇಲ್ಲಿರುವ ಯಾವ ಮಗುವೂ ಚಿಕ್ಕದಲ್ಲ, ಇಲ್ಲಿರುವ ಯಾವ ಜೀವಿಗಳೂ ಚಿಕ್ಕವರಲ್ಲ. ಇಲ್ಲಿರುವ ಪ್ರತಿಯೊಬ್ಬರ ಒಳಗೂ ಒಬ್ಬ ಭಗವಂತ ನಿರಂತರವಾಗಿ ಅರಳಲಿಕ್ಕೆ ಕಾಯ್ತಾ ಇದ್ದಾನೆ. ಆದರೆ ನಾವು ಇಂಟರ್ಫಿಯರ್ ಆಗ್ತೇವಲ್ಲ, ನಾನು ಅನ್ನುವ ಅಹಂಕಾರದಿಂದ ಅವನು ತನ್ನಷ್ಟಕ್ಕೆ ಬದಿಗೆ ಸರಿಯುತ್ತಾನೆ. ಇದನ್ನು ಮಾಡದಂತೆ ಅದನ್ನು ಅದರ ಪಾಡಿಗೆ ಬೆಳೆಯಲಿಕ್ಕೆ ಬಿಡುವ ಸೌಭಾಗ್ಯ, ಸೌಂದರ್ಯ ಇದೆಯಲ್ಲ, ಅದು ಹೆಣ್ಣು ಮಾಡಬೇಕಾದ ಬಹಳ ದೊಡ್ಡ ಕರ್ತವ್ಯ. ತಾಯಿ ಮಗುವನ್ನು ಅದು ಹೇಗೆ ಬೆಳೀತದೋ ಹಾಗೆ ಬೆಳೀಲಿ ಅಂತ ಬಿಡುವುದು, ಅದಕ್ಕೆ ಬಹಳ ಪ್ರೋತ್ಸಾಹದಾಯಕವಾಗಿ ಅಪ್ಪ ಇರುವುದು ಬಹುಶಃ ಎಲ್ಲ ಬೆಳವಣಿಗೆಗೂ ಕಾರಣವಾಗಬಹುದು. ಹೆಣ್ಣು ಎಷ್ಟು ಪರಿಪೂರ್ಣಳು ಅಂತಂದ್ರೆ ಅವಳಿಗೆ ದೀಕ್ಷೆ ಕೊಡಬೇಕಾಗಿಲ್ಲ ಅಂತಾನೆ ಅಭಿನವ ಗುಪ್ತ. ಹೆಣ್ಣು ಸ್ವತಃ ಪರಿಪೂರ್ಣಳಿರುವುದರಿಂದ ಅವಳಿಗೆ ದೀಕ್ಷೆಯ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವಳು ಹುಟ್ಟುತ್ತಲೇ ಶಕ್ತಿ, ಅವಳಿಗೆ ಆಗುವುದಕ್ಕೆ ಏನು ಇಲ್ಲ. ಆದರೆ ಗಂಡು ಹಾಗಲ್ಲ. ಗಂಡು ದೈಹಿಕ ಕುರುಹಿನಿಂದ ಗಂಡು, ಆದರೆ ಅವನಿನ್ನು ಪರಮ ಪುರುಷನಲ್ಲ. ಪರಮ ಪುರುಷನಾಗುವುದಕ್ಕೆ ಈ ಹೆಣ್ಣು ಅನ್ನುವ ಶಕ್ತಿಯನ್ನು ಬಳಸಿ ಅವನು ಪುರುಷನ ಕಡೆಗೆ ಹೋಗಲಿಕ್ಕಿದೆ. ಆದ್ದರಿಂದ ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಗಂಡು ಗಂಡ ಆದೋಡೆ ಹೆಣ್ಣಿನ ಸೂತಕ, ಹೆಣ್ಣು ಹೆಣ್ಣ ಆದೋಡೆ ಗಂಡಿನ ಸೂತಕ. ತನುವಿನ ಸೂತಕ ಹೆಂಗಿದೋಡೆ ಮನದ ಸೂತಕಕ್ಕೆ ತೆರಹುಂಟೆ ಅಯ್ಯ. ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತ್ತು ಜಗವೆಲ್ಲ. ಎನ್ನದೇವ ಚನ್ನ ಮಲ್ಲಿಕಾರ್ಜುನಂಗೆ ಜಗವೆಲ್ಲ ಹೆಣ್ಣು ನೋಡ. ಇದು ಅಕ್ಕ ಮಹಾದೇವಿಯ ಮಾತು.
ಎಲ್ಲಿಯವರೆಗೆ ನಾನು ಗಂಡು 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 ಅಂತ ಇರ್ತದೆ, ಆಗ ಪಕ್ಕಕ್ಕೆ ಬಂದದ್ದು ಹೆಣ್ಣಾದ ಕೂಡಲೇ ರೋಮಾಂಚನವೋ ಖುಷಿಯೋ ಭಯವೋ ಆಗತ್ತೆ. ಎಲ್ಲಿಯವರೆಗೆ ನಾನು ಹೆಣ್ಣು 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 ಅಂತ ತನ್ನ ಬಗ್ಗೆ ಹೆಣ್ಣುತನದ ಬಗ್ಗೆ ಆ ಎಚ್ಚರ ಇರ್ತದೆ, ಆಗ ಆ ಪಕ್ಕಕ್ಕೆ ಬಂದದ್ದು ಗಂಡಾದ ತಕ್ಷಣ ರೋಮಾಂಚನವೋ ಖುಷಿಯೋ ಭಯವೋ ಉಂಟಾಗ್ತದೆ. ಈ ಗಂಡು ಮತ್ತು ಹೆಣ್ಣು ಅನ್ನುವುದನ್ನು ಮರೆತ ಕ್ಷಣ ಒಳಗೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ ಅಂತ ಯಾವುದನ್ನ ಜೇಡರ ದಾಸಿಮಯ್ಯ ಹೇಳಿದರು, ಯಾವುದನ್ನು ಅಕ್ಕ ಮಹಾದೇವಿ ಹೇಳಿದ್ರು, ಅದನ್ನು ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸರು ಆ ಕಾಲಕ್ಕೆ 5000 ವರ್ಷಗಳ ಹಿಂದೆಯೇ ಹೇಳಿದ್ರು. ಜಗತ್ತಿನಲ್ಲಿರುವ ಎಲ್ಲರೂ ಹೆಣ್ಣು, ಪರಮ ಪುರುಷ ಗಂಡಸು ಅವನೊಬ್ಬನೇ ಅಂತ. ಹಾಗಾದ್ರೆ ಇಲ್ಲಿರುವ ಗಂಡಸರು, ದಯವಿಟ್ಟು ಗಂಡಸರು ಗಂಡು ಆಗಿರುವವರೆಗೆ ಅವರು ಪರಮ ಪುರುಷನನ್ನು ಮುಟ್ಟುವುದಿಲ್ಲ ಅನ್ನುವುದು ಭಗವಂತನ ಮಾತು. ಅದಕ್ಕಾಗಿಯೇ ಪ್ರತಿ ಗಂಡು ಅವನೊಬ್ಬ ದಾಸನಿದ್ದರೆ ಅವನು ಹೆಣ್ಣಾಗ್ತಾನೆ, ಗೋಪಿಕೆ ಆಗ್ತಾನೆ, ಯಶೋದಾ ಮಾತೆಯಾಗ್ತಾನೆ, ದೇವಕಿ ಆಗ್ತಾನೆ, ಆ ಮೂಲಕ ಭಗವಂತನನ್ನು ಸೇರ್ತಾನೆ. ಪ್ರತಿ ಒಬ್ಬ ಶರಣರು ತಾವು ಸತಿಯರಾಗ್ತಾರೆ, ಲಿಂಗಪತಿ ಆಗ್ತದೆ. ಅವರು ಗಂಡಸರಾಗಿ ಇರುವುದಿಲ್ಲ. ಶರಣ ಸತಿ, ಲಿಂಗಪತಿ. ದಾಸರೆಲ್ಲರೂ ದಾಸಿಯರಾಗ್ತಾರೆ, ಗೋಪಿಕೆಯರಾಗ್ತಾರೆ, ಮಾತೆಯರಾಗ್ತಾರೆ. ದೇವನು ಭಗವಂತನು ಮಗು ಅಥವಾ ಅವರ ಪ್ರಿಯಕರನಾಗ್ತಾನೆ. ಎಂಥ ಪ್ರೇಮ ಸಲ್ಲಾಪಗಳನ್ನ ದಾಸರು ತಮ್ಮ ಕೀರ್ತನೆಗಳಲ್ಲಿ ಹಾಡಿದ್ದಾರೆ ಅಂದ್ರೆ ನಿಮಗೆ ಕೆಲವೊಮ್ಮೆ ಆಶ್ಚರ್ಯ ಆಗಬಹುದು. ಗಂಡಸರು ಅವರು, ಪುರಂದರದಾಸರು ದೈಹಿಕವಾಗಿ ಗಂಡಸರು. ಅವರು ಹಾಡಿದ ಹಾಡು, ಥಟ್ಟನೆ ತುಟಿಯ ಚುಂಬಿಸುವುದೇನು ನೀನು, ರಟ್ಟು ಮಾಡಲು ಬೇಡ ರಾಜ್ಯದೊಳಗೆ, ಮುಟ್ಟಿನಿಂದಲೇ ಬಂದು ತವಕದಿಯನ್ನ ಕೂಡ ಅಟ್ಟಹಾಸದಿ ಮೆರೆವ ಪುರಂದರ ವಿಠಲ. ಇದು ದಾಸರ ಹಾಡು, ಕೃಷ್ಣನ ಜೊತೆಗಿನ ಸಮಾಗಮ. ಚಪ್ಪರ ಮಂಚದ ಮೇಲೆ ಅಪ್ಪಿನ ಮಲಗಿರೆ, ಸಪ್ಪಳವಾಗದ ಹಾಗೆ ಬಂದು ಅಪ್ಪಿಕೊಂಡನೆ, ಕುಪ್ಪಸಾದೆ ಕೈಯ ನೆಕ್ಕಿ ಕುಚಗಳ ಪಿಡಿದು ತಪ್ಪು ಕಾರ್ಯ ಮಾಡಿ ಅದರ ಚಪ್ಪರಿಸಿ ಹೋದ ನಮ್ಮ ಬುದ್ಧಿ ಹೇಳೆ ಗೋಪಿ ನಿನ್ನ ಮುದ್ದು ಕಂದಗೆ. ಒಂಚೂರು ಯೋಚನೆ ಮಾಡಿ, ಎಲ್ಲಿದೆ ಲಿಂಗ? ಯಾರು ಲಿಂಗ ಭಾವದಲ್ಲಿರುವುದು? ಅವಳು ತಾನು ಹೆಣ್ಣಾಗಿ ಸಮರ್ಪಿಸಿಕೊಂಡು ಭಗವಂತನನ್ನು ಗಂಡು ಪ್ರಿಯಕರ ಅಂತ ಭಾವಿಸಿ ತಾನು ಅವನಿಗೆ ಒಪ್ಪಿಸಿಕೊಳ್ತಾಳಲ್ಲ, ಇದು ಪರಮ ಸಮಾಗಮ. ಜಗತ್ತಿನಲ್ಲಿ ಯಾವುದಾದರೂ ಗಂಡನ್ನು ಒಬ್ಬ ಹೆಣ್ಣು ಸೇರ್ಲಿಕ್ಕಿದ್ರೆ ಅದು ಆ ಭಗವಂತನನ್ನು ಮಾತ್ರ. ಹಾಗಾಗಿ ಪ್ರತಿ ಗಂಡು ಪ್ರತಿ ಹೆಣ್ಣು ತಾವು ಸಮಾಗಮ ಮಾಡುವಾಗ ಇದು ಭಗವಂತನ ಸಮಾಗಮ ಅಂತ ಭಾವಿಸಿದರೆ ಅದು ಸಾಮಾನ್ಯ ಸಮಾಗಮ ಆಗುವುದಿಲ್ಲ. ಅದು ಆಗುವುದೇ ಬೇರೆ, ಅದು ಭಗವಂತನನ್ನು ಸೇರುವ ಒಂದು ಸ್ಥಿತಿ. ಅಂಥ ಎಲ್ಲ ಸಾಧ್ಯತೆಗಳನ್ನ ಈ ಬದುಕಿನ ದೈಹಿಕ ಅವಸ್ಥೆ ನಮಗೆ ಕರುಣಿಸಿದೆ. ಅಪ್ಪ ಅವರು ಯಾವಾಗ್ಲೂ ಹೇಳುವ ಹಾಗೆ, ಅಪ್ಪ ಅವರು ಎಂದೂ ಕೂಡ ನಾವು ಭಾವಿಸುವ ವೈರಾಗ್ಯ ಹೇಳೋದಿಲ್ಲ. ಇದನ್ನೆಲ್ಲ ಬಿಟ್ಬಿಡ್ರಿ, ಇದು ಚಲೋ ಇಲ್ಲ, ಇದು ದೂರ ಹೋಗ್ರಿ ಅಂತ ಒಂದೇ ಒಂದು ಬಾರಿ ಅಪ್ಪ ಅವ್ರು ಹೇಳಿದ ಮಾತಿಲ್ಲ. ಅಪ್ಪ ಅವರು ಎಲ್ಲಾ ಕಡೆ ಇದು ಚಲೋ ಅದ, ಇದನ್ನ ಅನುಭವಿಸ್ರಿ, ಇದು ಭಗವಂತ ನಮಗೂ ಕೊಟ್ಟಾನ. ಇನ್ಯಾರಿಗ್ ಕೊಟ್ಟಾನ ನೋಡ್ರಿ, ನಮಗ್ ಕೊಟ್ಟಾನ. ನಾವು ಇದನ್ನ ಚಂದಾಗಿ ನೋಡಬೇಕು, ಇದನ್ನ ಚಂದಾಗಿ ಅನುಭವಿಸ್ಬೇಕು, ಮುಂದಿನವರಿಗೆ ಚಲೋತ್ನಾಗಿ ಬಿಟ್ಟು ಹೋಗಬೇಕು. ಇದು ನಮ್ಮ ಕರ್ತವ್ಯ. ಇದು ಅಪ್ಪ ಅವರು ಪದೇ ಪದೇ ಹೇಳ್ತಿದ್ದ ಮಾತು. ಇಲ್ಲಿರೋ ಯಾವುದನ್ನು ನಿರಾಕರಿಸಿ ಅಂತ ಅಪ್ಪ ಹೇಳಲಿಲ್ಲ. ಹಾಗೆ ಪ್ರತಿ ಮಹಿಳೆ ಇಲ್ಲಿರುವ ಯಾವುದನ್ನು ನಿರಾಕರಿಸ್ಲಿಕ್ಕಿಲ್ಲ. ಆದರೆ ಪ್ರತಿಯೊಂದು ಇದು ಭಗವತ್ ಕಾರ್ಯ, ಇದು ಭಗವಂತ ನನಗೆ ಒದಗಿಸಿದ ಸೇವೆಯ ಭಾಗ್ಯ, ಭಗವಂತ ಇದು ನನಗೆ ಒಪ್ಪಿಸಿದ ಕರ್ತವ್ಯ. ನಾನು ಇದನ್ನು ತುಂಬಾ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಭಗವಂತನಿಗೆ ಅರ್ಪಿಸಿ ಮಾಡ್ತೇನೆ ಅಂದ ದಿನ ಅದು ಒಂದು ಬ್ಯೂಟಿಫುಲ್ ಆದ ಸುಂದರವಾಗಿ ಅರಳುವ ಪುಷ್ಪವಾಗ್ತದೆ. ಅಂಥ ಒಂದು ಸಂಸ್ಕೃತಿ ಈ ಭಾರತೀಯ ಮಹಿಳೆಯರಿಗೆ ರಕ್ತಗತವಾಗಿ ಬರುವ ಹಾಗೆ ನಮ್ಮ ಸಂಸ್ಕಾರ ಇದೆ, ನಮ್ಮ ಸಂಪ್ರದಾಯ ಇದೆ. ಅದನ್ನ ಅಳಿಸುವ, ಅದನ್ನ ಕೆಡಿಸುವ, ಅದನ್ನು ಬಿಟ್ಟು ಬೇರೊಂದು ವಿದೇಶಿ ಸಂಸ್ಕೃತಿಯನ್ನ ಬೆನ್ನು ಹತ್ತಿ ಅದು ಚೆನ್ನಾಗಿದೆ ಅಂತ ಹೋಗುವ ಒಂದು ಹೊಸ ಪರಂಪರೆ ಇವತ್ತು ನಮ್ಮಲ್ಲಿ ಆರಂಭ ಆಗಿದೆ. ಅವರಿಗೆ ನಮ್ಮ ಆಧ್ಯಾತ್ಮಿಕ ತಳಹದಿ ಇಲ್ಲ, ಅವರಿಗೆ ನಮ್ಮ ಸಂಸ್ಕಾರದ ತಳಹದಿಯನ್ನ ಧಾರೆ ಎರೆಯಬೇಕಾದ ಕೆಲಸ, ಅದನ್ನ ಹೇಳಿಕೊಡಬೇಕಾದ ಕರ್ತವ್ಯ ನಮ್ಮ ಪಾಲಿಗಿದೆ. ಒಂದು ಸಂದರ್ಭ ಶ್ರೀಕೃಷ್ಣನಲ್ಲಿ ಬರುತ್ತೆ, ನಾನು ಆ ಮಾತನ್ನ ಹೇಳಲೇಬೇಕು. ಶ್ರೀಮದ್ ಭಾಗವತದಲ್ಲಿ ಇನ್ನು ಶ್ರೀಕೃಷ್ಣ ಗೋಪಾಲಕ ದನ ಕಾಯ್ತಾ ಇದ್ದಾನೆ. ಆ ದನ ಕಾಯುವ ಹೊತ್ತಿಗೆ ಅವನ ಜೊತೆಗೆ ಇರುವಂತಹ ಇನ್ನಿಷ್ಟು ಗೋಪಾಲಕರನ್ನು ಕಟ್ಟಿಕೊಂಡು ಇರುವ ವೇಳೆಯಲ್ಲಿ
ಆ ಗೋಪಾಲಕರೆಲ್ಲರ ಹತ್ರ ಕೃಷ್ಣ ಹೇಳ್ತಾನೆ, ಬಹಳ ಹಸಿವಾಗಿದೆ, ಅಲ್ಲೊಂದು ಯಜ್ಞ ನಡೀತಿದೆ, ಹೋಗಿ ಊಟ ತಗೊಂಬರ್ರಿ ಅಂತ. ಹುಡುಗರು ಗೋಪಾಲಕರು ಎಲ್ಲ 7-8 ವರ್ಷದ ಒಳಗಿನವರು ಅಂದ್ಕೊಳ್ರಿ. ಹುಡುಗರು ಓಡಿದ್ರಂತೆ ಯಜ್ಞವಾಟಿಗೆ. ಅಲ್ಲಿ ಹೋಗಿ ಕೇಳಿದ್ರಂತೆ, ಅಲ್ಲಿ ಕೃಷ್ಣ ಮತ್ತು ಬಲರಾಮ ಇದ್ದಾರೆ, ಅವ್ರಿಗೆ ಬಹಳ ಹಸಿವಾಗಿದೆ ಅಂತೆ, ಊಟ ಕೊಡ್ರಿ ಅಂತ. ಕೇಳಿದ್ಯಾರನ್ನು? ಅಲ್ಲಿ ಕೂತಿದ್ರಲ್ಲ ಗಂಡಸರನ್ನು. ಅವ್ರ ಮುಖ ಕೂಡ ತಿರುಗಿಸಿ ನೋಡ್ಲಿಲ್ವಂತೆ. ಯಾಕೆ? ಪೂರ್ಣಾಹುತಿ ಆಗಿಲ್ಲ, ಯಜ್ಞಕ್ಕಿನ್ನು ಸಮರ್ಪಣೆ ಆಗಿಲ್ಲ, ಇವರಾಗ್ಲೇ ಊಟ ಕೇಳಲಿಕ್ಕೆ ಬಂದಾರೆ, ಎಲ್ಲಿಂದ ಬಂದಾರೇನೋ, ಯಾವ ಕೃಷ್ಣ ಯಾವ ಬಲರಾಮ ಅಂತ ಅವ್ರ ಮುಖ ತಿರುಗಿಸಿ ನೋಡ್ಲಿಲ್ಲ, ಕೇಳಿಸ್ಕೊಳ್ಳಿಲ್ಲ ಕೂಡ. ಹುಡುಗರು ಮರಳಿ ಹಂಗೆ ಪೆಚ್ಚು ಮೋರೆ ಹಾಕೊಂಡು ಬಂದ್ರಂತೆ. ಬಂದು ಮತ್ತೆ ನಾವು ಹೋದ್ವಿ, ಊಟ ಕೊಡ್ಲಿಲ್ಲ ಅವ್ರು ಯಾರು, ನಾವು ಹೇಳಿದ್ವಿ ಕೃಷ್ಣಂಗೂ ಬಲರಾಮಂಗೂ ಹಸಿವಾಗ್ಯದ ಅಂತ. ಕೃಷ್ಣ ಕೂಡ್ಲೆ ಕೇಳ್ತಾನೆ, ಇದು ಯಾವುದೂ ನನ್ನ ಮಾತಲ್ಲ, ವೇದವ್ಯಾಸರು ದಾಖಲಿಸಿರುವ ಶ್ರೀಮದ್ ಭಾಗವತದ ಮಾತು. ಶ್ರೀಕೃಷ್ಣ ಕೂಡ್ಲೆ ಕೇಳ್ತಾನೆ, ನೀವು ಯಾರನ್ನು ಹೋಗಿ ಕೇಳಿದ್ರಿ? ಅದೇ ಯಜ್ಞವಾಟಿಯಲ್ಲಿದ್ರಲ್ಲ ಗಂಡಸರು, ಅವರನ್ನು. ಶ್ರೀಕೃಷ್ಣ ಹೇಳ್ತಾನೆ, ನೀವು ತಪ್ಪು ಮಾಡಿದ್ರಿ, ಅಲ್ಲಿ ಕೂತಿದ್ದಾರಲ್ಲ ಆ ಹೆಂಗಸರನ್ನು ಕೇಳಿ ಬನ್ನಿ. ಶ್ರೀಕೃಷ್ಣ ಮತ್ತೆ ಬಂದು ಹೇಳಿದ್ದಾನಲ್ಲ ಅನ್ನೋದನ್ನ ಕೇಳಿಕೊಂಡ ಗೋಪಾಲಕರು ಓಡಿ ಬಂದ್ರಂತೆ. ಅಲ್ಲಿ ಕೂತಿದ್ದ ಹೆಂಗಸರನ್ನೆಲ್ಲ ಕೇಳಿದ್ರಂತೆ. ಮತ್ತೆ ಕೃಷ್ಣನಿಗೆ ಬಲರಾಮನಿಗೆ ಬಹಳ ಹಸಿವಾಗ್ಯದ, ಅವರು ಊಟ ಬೇಕು ಅಂತಾರ. ಅದಕ್ಕೆ ಕೂಡ್ಲೆ ಅಲ್ಲಿರೋ ಹೆಂಗಸರು ತಾವು ಹೆಂಗ ಕೂತಿದ್ರು ಹಂಗೆ ಪಟ್ನೆ ಎದ್ದು ಸೆರಗ ಕಟ್ಟಿಕೊಂಡು ಹಂಗಂಗೆ ಯಾವ ಸ್ಥಿತಿಯಲ್ಲಿದ್ದಾರೋ ಹಂಗಂಗೆ ಎದ್ದು ಅಲ್ಲಿರುವ ಊಟ, ಯಜ್ಞವಾಟಿಯಲ್ಲಿ ಇನ್ನೂ ಪೂರ್ಣಾಹುತಿ ಆಗಿಲ್ಲ, ಆ ಊಟನ ತಗೊಂಡು ಓಡೋಡಿ ಕೃಷ್ಣನ ಹತ್ರ ಬಂದ್ರಂತೆ, ಬಲರಾಮನ ಹತ್ರ ಬಂದಂತೆ. ಅಷ್ಟು ಹೆಣ್ಣು ಮಕ್ಕಳು ಬಂದು ಆ ಊಟನ ತಂದು ನಿಲ್ಲಿಸಿದಾಗ ಶ್ರೀಕೃಷ್ಣ ಸುಮ್ಮನೆ ನಕ್ಕು, ಆಯ್ತಲ್ಲ, ನೀವು ಬಂದದ್ದು ನನಗ್ ಖುಷಿಯಾಗ್ಯದ, ನಾ ಊಟ ತಗೋತೇನೆ, ನೀವಿನ್ನು ಮರಳಿ ಹೋಗಿ ಅಂದನಂತೆ ಆ ಹೆಣ್ಣು ಮಕ್ಕಳಿಗೆ. ತಕ್ಷಣವೇ ಹೆಣ್ಣು ಮಕ್ಕಳು, ಯಪ್ಪ ನೀ ಯಾವಾಗ ಕರೀತಿ, ನೀನು ಕೂಗು ಯಾವಾಗ ನಮ್ಮನ್ನ ಕರ್ಕೋತದ ಅಂತ ಕಾಯ್ಕೋತ ಕೂತೀವಿ, ನೀ ಕೂಗಿದ್ದು ಕೇಳಿದ್ದು ತಕ್ಷಣ ಬಿಟ್ಕೊಂಡು ಬಂದೀವಿ, ನಮ್ಮ ಗಂಡಂದ್ರೆ ಈಗ ಅಲ್ಲಿ ಹೋದ್ರೆ ನಮಗ್ ಬಡೀತಾರೆ. ಯಜ್ಞವಾಟಿಯಲ್ಲಿ ಪೂರ್ಣಾಹುತಿ ಆಗೋ ಮೊದ್ಲು ಕೃಷ್ಣನ್ ಬಲರಾಮ ಊಟ ಹೆಂಗ್ ಕೊಟ್ರಿ ಅಂತ ನಮ್ಮನ್ನ ಕೇಳ್ತಾರೆ, ನಾವ್ ಅಲ್ಲಿಗೆ ಹೋಗಂಗಿಲ್ಲ, ನಾವು ಅವ್ರನ್ನ ಬಿಟ್ಟು ಬಂದೇವಿ, ನನ್ನನ್ನು ನೀವೇ ಸಲಹಬೇಕು ಅಂತ ಹೆಣ್ಮಕ್ಳು ಕೇಳ್ಕೊಂಡ್ರಂತೆ. ಕೃಷ್ಣ ಕೂಡ್ಲೆ ಹೇಳ್ತಾನೆ, ನಿಮಗೆ ನಿಮ್ಮ ಗಂಡಂದ್ರು ಏನೂ ಮಾಡೋದಿಲ್ಲ, ನೀವು ಏನೂ ಚಿಂತೆ ಮಾಡಬೇಡ್ರಿ, ನನ್ನ ಸಂಪೂರ್ಣ ರಕ್ಷಣೆ ನಿಮಗಿದೆ, ನೀವು ಮರಳಿ ಹೋಗ್ರಿ ಅಂತ. ಆಗ ಅಲ್ಲಿರುವ ಗಂಡಸರು ಮಾತನಾಡಿಕೊಂಡದ್ದನ್ನು ವೇದವ್ಯಾಸರು ದಾಖಲಿಸ್ತಾರೆ. ಧಿಕ್ಕಾರವಿರಲಿ ಈ ಗಂಡಸುತನಕ್ಕೆ, ಧಿಕ್ಕಾರವಿರಲಿ ನಮ್ಮ ಯಜ್ಞದ ಜ್ಞಾನದ ಕುರಿತು, ಧಿಕ್ಕಾರವಿರಲಿ ನಾವು ತಿಳಿದ ವೇದಶಾಸ್ತ್ರದ ಕುರಿತು, ಧಿಕ್ಕಾರವಿರಲಿ ನಮ್ಮ ಸಂಸ್ಕಾರಕ್ಕೆ. ಭಕ್ತಿಯೇ ಇಲ್ಲದ ಈ ಜ್ಞಾನ, ಭಕ್ತಿಯೇ ಇಲ್ಲದ ಈ ಶಾಸ್ತ್ರ ತೆಗೆದುಕೊಂಡು ಏನು ಮಾಡಲಿಕ್ಕಿದೆ? ಆ ಹೆಣ್ಣು ಮಕ್ಕಳು ನೋಡಿ, ಒಂದು ಓದಿದವರಲ್ಲ, ವೇದಶಾಸ್ತ್ರ ಗೊತ್ತಿರುವವರಲ್ಲ, ಯಾವ ತಿಳುವಳಿಕೆ ಜ್ಞಾನದ ಮೂಸೆಗೆ ಬಂದವರಲ್ಲ, ಆದರೆ ಭಗವಂತ ಕರೆದ ತಕ್ಷಣ ಓಡಿ ಹೋದರಲ್ಲ, ಆ ಭಕ್ತಿ ನಮಗೆ ಕರುಣಿಸಪ್ಪ ಅಂತ ಆ ಗಂಡಸರೆಲ್ಲ ಕೇಳಿಕೊಂಡರು ಅಂತ ವೇದವ್ಯಾಸರು ದಾಖಲಿಸ್ತಾರೆ. ಹೆಣ್ಣಿನಲ್ಲಿ ಹುಟ್ಟುತ್ತಾ ಭಕ್ತಿ ಅಂತರ್ಗತವಾಗಿದೆ ಅಂತ ಒಬ್ಬಿಬ್ಬರ ಮಾತಲ್ಲ. ವರದಾಚಾರ್ಯರು ಅಂತ ಬಹಳ ದೊಡ್ಡ ವಿದ್ವಾಂಸರು ಮೈಸೂರಿನಲ್ಲಿ ಆಗಿ ಹೋದ್ರು, ಶ್ರೀರಂಗಾಚಾರ್ಯರ ಶಿಷ್ಯ ಪರಂಪರೆಯವರು. ಅವರಿಗೆ ನಾವು ಹೋಗಿ ನಮಸ್ಕಾರ ಮಾಡಿದ್ರೆ ಅವ್ರು ಹೇಳ್ತಿದ್ರು, ಇಲ್ಲಪ್ಪ, ನೀವು ಹುಟ್ಟುತ್ತಲೇ ಭಗವಂತನಿಗೆ ಹತ್ತಿರವಾದವರು, ಯಾಕೆಂದ್ರೆ ನೀವು ಹೆಣ್ಣು ಮಕ್ಕಳು, ನಾವು ಇನ್ನು ಹೆಣ್ಣು ಮಕ್ಕಳು ಆಗಬೇಕು, ಆಮೇಲೆ ಭಗವಂತನ ಹತ್ರ ಹೋಗೋಕ್ ಸಾಧ್ಯ, ಆದ್ರಿಂದ ನಿಮಗೆ ನಾವು ನಮಸ್ಕಾರ ಮಾಡಬೇಕು, ನಮಗೆ ನೀವಲ್ಲ ಅಂತ ನಮಗೆ ಮರಳಿ ನಮಸ್ಕಾರ ಮಾಡ್ತಿದ್ರು. ಇದು ಯಾವುದನ್ನು ನಾನು ಹೆಣ್ಣು ಮಕ್ಕಳು ಕಾಲರ್ ಏರಿಸ್ಕೊಂಡು ಎದೆ ಉಬ್ಬಿ ನಡೀಲಿ ನಾವೇ ದೊಡ್ಡವರು ಅಂತ ಅನ್ನುವ ಭಾವಕ್ಕಾಗಿ ಹೇಳ್ತಿಲ್ಲ. ನಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇದೆ, ನಾವು ಭಗವಂತನಿಗೆ ಹತ್ತಿರದವರು, ಭಗವಂತ ನಮ್ಮಿಂದ ಬಹಳ ದೊಡ್ಡ ಕರ್ತವ್ಯವನ್ನು ನಿರೀಕ್ಷಿಸಿ ನಮ್ಮನ್ನು ಕಳುಹಿಸಿದ್ದಾನೆ. ಅಂಥ ಭಗವಂತನ ಪ್ರೀತ್ಯಾಸ್ಪದರಾದ ಈ ಸ್ತ್ರೀ ಕುಲ ಭಗವಂತನಿಗೆ ಪ್ರಿಯವಾದ ಕೆಲಸವನ್ನು ಮಾಡುವುದಕ್ಕಾಗಿ ಬಂದಿದೆ. ಆ ಕೆಲಸ ಹೆಚ್ಚಾಗಲಿ, ಅಪ್ಪ ಅವರಂತ ಆಶೀರ್ವಾದ ನಮ್ಮ ಮೇಲೆ ಇರುವವರೆಗೆ ಅದು ನಮ್ಮನ್ನು ಕಾಯಲಿ. ಈ ದಾರಿಯಲ್ಲಿ ನಾವು ಎಡವದ ಹಾಗೆ, ಯಾಕೆಂದ್ರೆ ಒಂದು ಹೆಣ್ಣು ಎಡವಿದರೆ ಇಡೀ ಕುಟುಂಬ ಎಡವಿತು ಅಂತ ಅರ್ಥ, ಒಂದು ಗಂಡು ಎಡವಿದರೆ ಆ ಗಂಡು ಎಡವಿದ ಅಂತ ಅಷ್ಟೇ ಅರ್ಥ. ಒಂದು ಹೆಣ್ಣು ಎಡವಿದರೆ ಅವಳು ಒಬ್ಬಳು ಎಡವುದಲ್ಲ,
ಇಡೀ ಕುಟುಂಬ ಎಡವಿತು ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ ಶ್ರೀಕೃಷ್ಣನಿಗೆ, ನಾನು ನಿನ್ನ ಜೊತೆಗೆ ಎಷ್ಟು ಇದ್ದೆ, ಎಷ್ಟು ಸಮೀಪ ಒಡನಾಟದಲ್ಲಿದ್ದೆ, ಎಷ್ಟೆಲ್ಲ ಕಂಡಿದ್ದೇನೆ, ನಿನ್ನ ವಿಶ್ವರೂಪ ಕಂಡಿದ್ದೇನೆ. ಆದರೆ ಕೃಷ್ಣ, ನನಗೆ ಯಾಕೋ ನಿನ್ನ ಸಾಮೀಪ್ಯದ ಅನುಭವ, ನಿನ್ನ ಜೊತೆಗೆ ಸೇರಿದ ಆ ತಾದಾತ್ಮ್ಯ, ಆ ಅನುಭವ ಇವತ್ತಿಗೂ ಇಲ್ಲ ಅಂತ. ಇದು ಪದ್ಮಪುರಾಣದಲ್ಲಿರುವ ಉಲ್ಲೇಖ. ಕೃಷ್ಣ ಆಗ ಅರ್ಜುನನಿಗೆ ಹೇಳುವ ಮಾತು. ಅದಕ್ಕೆ ಕಾರಣ, ಅರ್ಜುನ, ನೀನು ಹೆಣ್ಣಾಗಲಿಲ್ಲ. ನೀನೊಮ್ಮೆ ಹೆಣ್ಣಾಗು, ಆ ಹೆಣ್ಣಾದ ಬಳಿಕ ನನ್ನನ್ನು ಅನುಭವಿಸು, ಆಗ ನಿನಗೆ ಗೊತ್ತಾಗುತ್ತದೆ ನಿಜವಾದ ಭಕ್ತಿಯ ಪರಾಕಾಷ್ಠೆಯ ಸುಖ ಏನು ಅಂತ. ನೀವು ನಂಬುತ್ತಿದ್ರೆ ಪದ್ಮಪುರಾಣ ಮುಂದುವರಿಸಿ ಹೇಳ್ತದೆ, ಅರ್ಜುನ ಪ್ರಾರ್ಥಿಸಿಕೊಳ್ತಾನೆ, ನನಗೆ ಆ ಅನುಭವವನ್ನು ಕರುಣಿಸು ಅಂತ. ಆಗ ಶ್ರೀಕೃಷ್ಣ ಒಂದಿಷ್ಟು ಕಾಲಾವಧಿ ಅರ್ಜುನನನ್ನು ಹೆಣ್ಣಾಗಿಸಿದ. ಆ ಹೆಣ್ಣಾದ ನಂತರ ಒಂದು ಅನುಭವವನ್ನು ಪಡೆದ. ಆ ವಿವರಣೆಯನ್ನು ಯಾರಿಗೂ ಹೇಳತಕ್ಕದ್ದಲ್ಲ ಅಂತ ವಿವರಿಸ್ತಾರೆ ವೇದವ್ಯಾಸರು. ಭಕ್ತಿ ಇದ್ದವರಷ್ಟೇ ಓದಬೇಕು ಅಂತ. ರಾಧೆ ಮೊದಲಾದ ಗೋಪಿಕೆಯರೆಲ್ಲ ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ ವೇದವ್ಯಾಸರ ಪದ್ಮಪುರಾಣದಲ್ಲಿ. ರಾಧೆ ಮೊದಲಾದ ಎಲ್ಲ ಗೋಪಿಕೆಯರನ್ನ ವೇದವ್ಯಾಸರು ಒಬ್ಬ ಋಷಿ ಮುಖೇನ ಹೇಳ್ತಾರೆ, ಅಪ್ಪ, ರಾಧೆ ಅಥವಾ ಅಲ್ಲಿರುವ ಅಷ್ಟೂ ವೃಂದಾವನದ ಗೋಪಿಕೆಯರು ಮತ್ತಾರೂ ಅಲ್ಲ, ಜೀವನದಲ್ಲಿ ಋಷಿಗಳಾಗಿ ಪರಮ ತುತ್ತ ತುದಿಯನ್ನು ಅನುಭವಿಸಿ ಭಗವಂತನ ಜೊತೆಗೆ ಇದ್ದಂಥವರು ಮತ್ತೆ ತಮ್ಮ ಅತೃಪ್ತಿಯಿಂದಾಗಿ ತಾವು ಪೂರ್ತಿ ಭಗವಂತನನ್ನು ಕಾಣುವುದು ಸಾಧ್ಯವಾಗಲಿಲ್ಲ ಅನ್ನುವ ಭಾವದಿಂದ ಪುನಃ ಹೆಣ್ಣಾಗಿ ಹುಟ್ಟಿ ಭಗವಂತನನ್ನು ಸಂಪೂರ್ಣ ಕಂಡರಂತೆ. ಅವರೇ ಶುಕಮುನಿಗಳು ಹೆಣ್ಣಾಗಿ ಬಂದದ್ದು, ಅಥವಾ ಬೇರೆ ಬೇರೆ ಋಷಿಗಳ ಹೆಸರನ್ನು ಕೊಟ್ಟು ಹೇಳ್ತಾರೆ, ಅವರೆಲ್ಲ ರಾಧೆ ಗೋಪಿಕೆಯರಾದರು ಅಂತ. ಒಟ್ಟು ಅರ್ಥ, ನಾವು ಭಗವಂತನ ಸಮೀಪಕ್ಕೆ ಹೋಗುವುದಕ್ಕೆ ಅರ್ಹರಾಗಿ ಬಂದವರು, ಭಗವಂತನನ್ನು ಸೇರುವುದಕ್ಕೆ ಸಮೀಪರಾಗಿ ಬಂದವರು. ಆದ್ದರಿಂದ ನಮ್ಮಷ್ಟು ಭಗವಂತನಿಗೆ ಹತ್ತಿರ ಆ ಹುಟ್ಟಿಸುವಾಗಲೇ ಆ ಭಗವಂತ ಕೊಟ್ಟ ಸೌಕರ್ಯ, ಅದನ್ನು ನಾವು ನಿರಂತರವಾಗಿ ನಡೆಯೋಣ. ಅಪ್ಪ ಅವರ ಈ ದಿನ ಇತ್ತ ನಮಗೆ ಇನ್ನೇನು ಅಪ್ಪ ಅವರು ತನ್ನನ್ನ ಕಳಚಿಕೊಳ್ತೇನೆ ಅಂತ ಘೋಷಿಸಿಕೊಂಡು ಹತ್ತಿರ ತನ್ನ ದೇಹತ್ಯಾಗಕ್ಕೆ ಬಂದಂತ ದಿನದಲ್ಲಿ ಒಂದು ಮಗುವನ್ನು ಕಳೆದುಕೊಂಡ ವಿಲವಿಲ ಒದ್ದಾಟವನ್ನ ನಾವೆಲ್ಲ ಅನುಭವಿಸಿದ್ದೇವೆ. ಒಬ್ಬ ಅಪ್ಪನನ್ನು ಕಳಕೊಂಡ ವಿಲವಿಲ ಒದ್ದಾಟದ ಮಗಳ ಅನುಭವವನ್ನ ನಾವೆಲ್ಲ ಅನುಭವಿಸಿದ್ದೇವೆ. ಒಂದು ಮಗು ಹೋದರೆ ತಾಯಿ ಒದ್ದಾಡುವ ಹಾಗೆ, ಒಬ್ಬ ಮಗನನ್ನು ಕಳಕೊಂಡರೆ ತಾಯಿ ತನ್ನ ಜೀವನ ಪರ್ಯಂತ ಅಳುವ ಹಾಗೆ ನಮ್ಮನ್ನ ಕೊರಗಿಸಿ ಇನ್ನಷ್ಟು ಕಾಲ ನಮ್ಮ ಜೊತೆಗೆ ಇರಬಾರ್ದಿತ್ತ ಈ ಅಪ್ಪ ಅನ್ನುವ ಭಾವವನ್ನ ಹುಟ್ಟಿಸಿದ ಆ ಅಪ್ಪ ಅವರ ಪದತಲಕ್ಕೆ ನನ್ನ ಅಷ್ಟೂ ಮಾತುಗಳನ್ನು ಪುಷ್ಪ ಭಾಗವಾಗಿ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.